ಮಹಾಗಣಾಧಿಪತಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ವಿಜ್ಞಾನ ಕಲನಾಯೇ ನಮಃ ಬಗ್ಗೆ ಓದ್ತೀನಿ. ದೇಹ ಮತ್ತು ವಿಷಯಾದಿಗಳ ಜ್ಞಾನಕ್ಕೆ ವಿಜ್ಞಾನವೆಂದು ಹೆಸರು. ಇಂತಹ ದೇಹ ಮತ್ತು ವಿಷಯ ಜ್ಞಾನವನ್ನು ತಮ್ಮ ತಮ್ಮ ಜ್ಞಾನವೆಂದೇ ತಿಳಿದುಕೊಳ್ಳುವಂತೆ ಮಾಡುವವಳು. ಅಂದರೆ ಆತ್ಮನಸ್ತು ಕಾಮಾಯ ಸರ್ವಪ್ರಿಯಂ ಭವತಿ ಎಂಬ ಶ್ರುತ್ಯಾಧಾರದಂತೆ ದೇಹ ತಾನೆಂಬುದಾಗಿಯೇ ತಿಳಿದುಕೊಳ್ಳುವುದೇ ವಿಜ್ಞಾನ ಕಲನ ಎನಿಸಿಕೊಳ್ಳುತ್ತದೆ. ಇಂತಹ ವಿಜ್ಞಾನ ಕ್ಷಣಿಕವಾದುದೆಂದು ತಿಳಿಯುವ ಸ್ವರೂಪಿಣಿಯು. ಮುಂದಿನೆಯದು ಕಲ್ಯಾಯೈ ನಮಃ. ಸೃಷ್ಟಿಸಲು ಅಥವಾ ಕಲ್ಪಿಸಲು ಶಕ್ತಿಯುಳ್ಳವಳು. ಮುಂದಿನೆಯದು ವಿದಗ್ಧಾಯೈ ನಮಃ. ಚತುರಳು, ಕಾರ್ಯದ ಚಮತ್ಕಾರ ಉಳ್ಳವಳು. 903 ಮತ್ತು 904 ನಾಮಗಳು 902 ನಾಮಕ್ಕೆ ಅನ್ವಯವಾಗುವವು. ಮುಂದಿನೆಯದು ಬೈಂದ ವಾಸನಾಯೇ ನಮಃ. ಬಿಂದುವೆ ಆಸನವಾಗಿರುವವಳು. ಕಮಲ ಪುಷ್ಪದ ಮಧ್ಯದಲ್ಲಿ ಕರ್ಣಿಕಾ ಪ್ರದೇಶವಿರುವಂತೆ ನಮ್ಮ ಶಿರಸ್ಸಿನಲ್ಲಿರುವ ಸಹಸ್ರಾರ ಕಮಲದ ಮಧ್ಯದಲ್ಲಿ ಬಿಂದುವಿರುವುದು. ಇಂತಹ ಸಹಸ್ರಾರ ಕಮಲದ ಬಿಂದುವಿನಲ್ಲಿ ಸರ್ವವ್ಯಾಪಿಯಾದ ಪರಬ್ರಹ್ಮ ಸ್ವರೂಪಿಣಿಯಾಗಿ ನೆಲೆಸಿರುವವಳು. ನಮ್ಮ ಭ್ರೂಮಧ್ಯದಲ್ಲೊಂದು ಮತ್ತು ಸೊಂಟದ ಕೆಳಗಿರುವ ಮೂಲಾಧಾರ ಚಕ್ರದಲ್ಲೊಂದು ಬಿಂದುಗಳಿವೆ. ಈ ಎರಡೂ ಸ್ಥಳಗಳು ನಮ್ಮಲ್ಲಿರುವ ಸಕಲ ನಾಡಿಗಳನ್ನೆಲ್ಲ ಸೇರಿಸಿ ರಥದ ಬಿರಿ ಬಿಗಿಯುವಂತೆ ಬಂಧಿರಿಸುವುದು. ಈ ಎರಡೂ ಸ್ಥಳವು ಬೈಂದವ ಎಂದರೆ ಬಿಂದು ಸಂಬಂಧವಾದ ಸ್ಥಾನವೆನಿಸಿ ನಮ್ಮ ದೇಹವನ್ನು ಧರಿಸಲು ಕಾರಣವಾಗಿ ತುಂಬಾ ಮಹತ್ವವುಳ್ಳದ್ದಾಗಿದೆ. ಬಿಂದುವೆಂದರೆ ಚುಕ್ಕಿ ಅಥವಾ ದುಂಡಾದ ಗ್ರಂಥಿ ರೂಪ. ಈಶ್ವರನೊಡಗೂಡಿದ ಈಶ್ವರಿಗೆ ಭ್ರೂಮಧ್ಯದಲ್ಲಿರುವ ಬಿಂದುವೇ ಪೀಠವಾಗಿರುವುದು. ಶ್ರೀಕುಂಡಲಿನಿ ಶಕ್ತಿಗೆ ಮೂಲಾಧಾರದಲ್ಲಿರುವ ಬಿಂದುವು ಪೀಠವಾಗಿರುವುದು. ಸಹಸ್ರಾರ ಕಮಲದಲ್ಲಿ ಇರುವ ಬಿಂದುವೆ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿಗೆ ಸ್ಥಾನವು. ಈ ತತ್ವ ಸಮರ್ಥನೆಗೆ ವರಾಹೋಪನಿಷತ್, ಯೋಗ ಶಿಖೋಪನಿಷತ್, ದರ್ಶನೋಪನಿಷತ್, ತ್ರಿಶಿಖಿ ಬ್ರಾಹ್ಮಣೋಪನಿಷತ್ತುಗಳನ್ನು ನೋಡಬಹುದು. ಶ್ರೀಮಾತ್ರೇ ನಮಃ.